ಇವ್ರು ಯಾಕಪ್ಪ ಇಷ್ಟೊಂದು ಸತಿ ಫೋನ್ ಮಾಡಿದ್ದಾರೆ ಯಾಕಂತ ಕೇಳೋಣ. ಹಲೋ ಹಲೋ, ಇಲ್ಲಿ ನೋಡಿಲಿ ನನ್ನ ತಂಗಿನ ಅದು ಕಳಿಸಿದ್ಯಲ್ಲ. ಹಾಂ, ಇಲ್ಲಿ ನೋಡು, ನಾವು ಎಲ್ರಕ್ಕೊಂದು ತೀರ್ಮಾನ ಆಗತ್ತಕ್ಕ ಬಿಡಲ್ಲ. ಏಯ್, ಫಸ್ಟ್ ನಾವೇದು ಬುದ್ಧಿ ಕಳ್ಸಲ್ಲ ಇಲ್ಲಿ ನಿನ್ನ ತಂಗಿಗೆ. ದೊಡ್ಡದಾಗ ಏನು ಮಾತಾಡ್ತೀಯ? ನಾನು ಕರ್ಕೊಂಬಂದು ಇಷ್ಟಪಟ್ಟಿರೋದಕ್ಕೆ ಚೆನ್ನಾಗಿ ನೋಡ್ಕೊತಾ ಇದ್ದೆ. ಆದರೆ ಅವಳು ಮಾಡಿರೋ ಕೆಲಸಕ್ಕೆ ನಾವು ಮನೆಯಿಂದ ಆಚೆಗೆ ಹೋಗು ಅಂತ ಹೇಳಿದ್ದು. ಬುದ್ಧಿ ಬರುತ್ತೆ ಹಂಗಾದ್ರೆ ಅಂತ. ಇಂಥದ್ದೇ ಕೆಣಿ ಕಿತಾಪತಿ ಮಾಡೋದು ಮನೆಯಾಗಿದ್ದ ಮೇಲೆ. ಹೇಳು, ಇಂಥರ್ನೆಲ್ಲೂ ನೋಡಲಿಲ್ಲ ಕಣಲೇ. ನೀನು ತಂಗಿಗೆ ಬುದ್ಧಿ ಹೇಳಿ ಸ್ವಲ್ಪ ಹೇಳಿ ಕಳಿಸು. ನಾವೇ ಕಳ್ಸ? ನಾನಂತೂ ಕಳ್ಸಲ್ಲ. ಬೇಕಿದ್ರೆ ಬಂದು ಕರ್ಕೊಂಡೋಗಿ, ನೀನು ಬೇಕಾಗಿರೋದು ನೀನು ಬಂದು ಕರ್ಕೊಂಡು ಹೋಗ್ಬೇಕು. ನಾನಂತ ಕರ್ಕೊಂಡು ಹೋಗಲ್ವೋ? ಕರ್ಕೊಂಡು ಹೋಗಲ್ಲ ಅಂದ್ರೆ ಕರ್ಕೊಂಡು ಹೋಗಲ್ಲ. ಅವಳು ಮಾಡಿರೋ ತಪ್ಪಿಗೆ ನಾನು ಕರ್ಕೊಂಡು ಹೋಗಲ್ಲ, ನಾನು ಬರಲ್ಲ. ಅವಳಾಗಿ ಅವಳು ಬರ್ಬೇಕು, ನಾನು ಯಾಕೆ ಬರೋಣ? ನಾನು ಬರಲ್ಲ, ನಾನು ಹಂಗೆ ಮಾಡಲ್ಲಪ್ಪ ಇನ್ಮೇಲಿಂದನ. ನಿಮ್ಮ ಅಕ್ಕ ಇಂತ ಹಂಗೆ ನಡ್ಕೊಂಬಲ್ಲ, ನಾನು ಚೆನ್ನಾಗಿ ನೋಡ್ಕೊಂತೀನಿ. ನಿಮ್ಮ ಅಕ್ಕನವ್ರು ಬಂದ ಇಟ್ಕೆ ನಾನು ಅನ್ನಲ್ಲ ಅಂತ ನಾನು ಅವತ್ತೇ ಹೇಳಿದ್ದೀನಿ. ನಮ್ಮ ಅಕ್ಕ ಈ ರೀತಿ ಇದ್ದಾಳೆ ಅಂತೇಳಿ ಎಲ್ಲ ಹೇಳಿದ್ರು ಎಷ್ಟು ನಾಟಕ ಮಾಡ್ತಾಳೆ ನೋಡು ನಿಮ್ಮ ಅಕ್ಕಯ್ಯ. ನಮ್ಮ ಅಕ್ಕ ಇನ್ನೂ ಸಹಿಸ್ಕೊಂಬಲ್ವಲ್ಲ, ಹಂಗೆ ಹಿಂಗೆ ಅಂತ ಎಷ್ಟು ಕೇಣಿ ಕಿತಾಪತಿ ಮಾಡ್ತಾ ಇದ್ದಾಳೆ. ಯಾರಿಗೇ ಆಗಲಿ ಅಸಹ್ಯ ಆಗುತ್ತೆ ಹಂಗಿದ್ರೆ. ನೀವು ಏನೋ ತಿಳ್ಕೊಬಿಟ್ಟಿದ್ದೀರ. ಇಲ್ಲೋಡು, ನಾನು ಅಣ್ಣನಾಗಿ ಅವನಿಗೆ ನನ್ನ ತಂಗಿಗೆ ಇದ್ದೀನಿ ಸಪೋರ್ಟಾಗಿ, ಸಪೋರ್ಟ್ ಮಾಡ್ತೀನಿ. ಅದೇನು ಬರುತ್ತಾ ಬರಲಿ ನೋಡೋಣ. ಅದೆಲ್ಲ ಬಂದಮೇಲೆ ನನಗೆ ಚೆನ್ನಾಗಿ ಗೊತ್ತೈತಿ ನಾನು ಹಿಂಗಿರಬೇಕು ಅಂತ. ನೋಡು, ಇನ್ನೊಂದು 2 ದಿವಸ ಕಾಯಿ, ಏನಿಲ್ಲ. ನಾನು ನಿಂತಾಗೆ ದುಡ್ಡು ಐತೆ ಅಂತ ಅಹಂಕಾರ ಮಾಡ್ಬೋದು, ನಾವು ಬಡವರೇ ಆಗಿರ್ಬೋದು. ನಮ್ಮ ಮನಸ್ಸು ಹಿಂಗೆ ನೋಡು, ಭಾಳ ಶುದ್ಧವಾಗೈತೆ ನಮ್ಮ ಮನಸ್ಸು. ನೀನು ಇಲ್ಲದ್ದೆಲ್ಲ ನಕ್ರ ಮಾಡಿದೀಯ ಅಂದ್ರೆ ಸರಿ ಹೋಗೋದಿಲ್ಲ. ಹೋಗಾಲೆ ನೀನಂತಾರೆ ನೆಕ್ಸ್ಟ್ ಜನ ಅನ್ಕೊಂಡಿಲ್ಲ. ನೀನು ಎದುರ್ಸಕ್ಕೆ ಬರ್ತೀಯ ಇಲ್ಲಿ? ಎದುರ್ಸಕ್ಕೆ ಬಂದವನೇ. ಓಹೋ, ಇಲ್ಲಿ ಯಾರು ಎದ್ರಕೊಂಬಲ್ಕಣಲಿ. ಹೋಗಾಲೆ ಹೋಗ, ಅದೇನಾಗುತ್ತೆ ಆಗಲಿ, ನಾನಂತೂ ಬರಲ್ಲ. ಇಲ್ಲೋಡು, ಬ್ಯಾಗ ತೆಗ್ಸಿರೆ ತಾನಾಗಿ ತಾನು ಎಲ್ಲನ ಕೊಡಬೇಕು, ಹಂಗಾಗತ್ತೆ. ಏನೋ ತಿಳ್ಕೊಬಿಟ್ಟಿದ್ಯಣ್ಣ. ಯಾಕೆ ಕರ್ಕೊಂಡೋಗಿ ನೆಟ್ಟಗೆ ಸಂಸಾರ ಮಾಡಿದ್ರೆ ಒಂದು ಹೋಯ್ತು. ಇಲ್ಲ, ನೀನು ಇಲ್ಲದ್ದೇನೋ ನಾವು ಥರ ಆಡಿದೀಯ ಅಂದರೆ ಅದ್ರ ಕಥೆನೇ ಬೇರೆ. ನೀನು ಇಲ್ಲೋಡು, ನಾವು ಹೇಳ್ದಂಗೆ ಕೇಳ್ಕೊಂಡು ಸುಮ್ಮನೆ ತೆಪ್ಪನ ಬಿದ್ದಿರೋದು ಕಲಿ. ಬೇರೆ ಮನೆ ಮಾಡ್ಕೊಂಡು ಹೆಂಡ್ತಿನ ಚೆನ್ನಾಗಿ ನೋಡ್ಕೊಂಡು ಹೆಂಡ್ತಿ ಜೊತೆ ಚೆನ್ನಾಗಿರೋದು ನೋಡು. ಇಲ್ಲದ್ದೆಲ್ಲನ ನಿಮ್ಮ ಅಪ್ಪಯ್ಯ ನಿಮ್ಮ ಅಮ್ಮಯ್ಯ ನಮ್ಮ ಅಕ್ಕ ಇರೋ ಅಂದರೆ ಅಷ್ಟೇ ಹಿಂಗಿರ್ತೀಯ. ನೋಡು, ಡೈವರ್ಸ್ ಕೊಡು, ಇಲ್ಲಾಂದರೆ ಚೆನ್ನಾಗಿರೋ ಬೇರೆ ಮನೆ ಮಾಡ್ಕೊಂಡು ಅಷ್ಟೇ. ನಾವು ಅದನ್ನೇ ಫೋನ್ ಮಾಡೋಣ ಅಂತ ಮಾಡಿದ್ದು ನಾನು. ಮಾಡ್ತೀನಿ. ಕನಸು ಕಾಣ್ತಾ ಇರು. ಕನಸು ಕಾಣ್ತಾ ಇರು. ನಿಮ್ಮ ಅಕ್ಕನಿಗೆ ಯಾಕಲ್ಲೇ ಮಾಡೋಣ ನಾನು. ಹೋಗಾಲಿ, ಅಲ್ಲೇ ಬಂದವಳೆಂಬುದು ಗೊತ್ತು, ಎಲ್ಲ ಗೊತ್ತೈತಿ. ಬಂದು ನಾಟಕ, ಎಷ್ಟು ನಾಟಕ ಎಲ್ಲ ಆಡ್ತಾ ಇದ್ದಾಳೆ ಅಂಬೋದು ಎಲ್ಲ ಗೊತ್ತೈತಿ. ಅವಳ ನಾಟಕಗಳೆಲ್ಲನ ನನಗೆ ಚೆನ್ನಾಗಿ ಗೊತ್ತೈತಿ. ಸುಮ್ಮನೆ ನಾಟಕ ಆಡಬೇಡ್ರಿ. ನೋಡು, ಡೈವರ್ಸ್ ಕೊಟ್ಟರೆ ಅದ್ರ ಕಥೆನೇ ಬೇರೆ. ಹೊಲ ಮನೆ ಎಲ್ಲ ಭಾಗ ತೆಗಿಸ್ತೀವಿ. ಎಲ್ಲ ಭಾಗ ತೆಗ್ಸಿರೆ ನಿನ್ಗೆ ಅವಾಗ ನೋಡು, ಎಲ್ಲ ಅರ್ಧ ತಗೊಂಡು ನನ್ನ ತಂಗಿ ಹೆಂಗ ಜೀವನ ಮಾಡ್ತಾಳೆ. ಅದೇನೋ ತಿಳ್ಕೊಬಿಟ್ಟಿದ್ಯಾ. ಕಾನೂನು ವಿರುದ್ಧವಾಗಿ ಹೋದರೆ ಏನು ನಡೆಯಲ್ಲ ಕಾರಣ. ಏನೋ ಒಳ್ಳೆ ಮಾತಲ್ಲಿ ಹಂಗೆ ಹಿಂಗೆ ಅಂತೇಳಿ ಈಗ ಒಬ್ಬರು ಸೋತು ಚೆನ್ನಾಗಿ ಇತ್ಕೊಂಡು ಹೋದರೆ ಪರವಾಗಿಲ್ಲ. ಇನ್ನೊಂದೆಲ್ಲ ಇಲ್ಲಿ ರಾಮಾಯಣ ತಕ್ಕೊಂಡು ಬಂದರೆ ಅಷ್ಟೇ. ಬಂದು ಚೆನ್ನಾಗಿ ಇತ್ಕೊಂಡು ಹೋಗ್ತೀನಿ ಎಂಬುದಾದರೆ ಇರಲಿ ಹೇಳು. ಎಲ್ಲೋದು ಆ ಥರ ಮಾಡಬೇಡತ್ಲಾಗೆ. ಈ ಡೈವರ್ಸ್ ಏನೋ ಕೊಡ್ತೀಯನ? ಕೊಡಾಲಿ, ಕೂಡ ನಿನಗೆ ಬರೋದು ನೀನು ತಗೊಂಬಂದು ಕೊಡ. ಡೈವರ್ಸ್ ಏನೋ ಕೊಟ್ಟಿದ್ದೀನಿ ಅಂದರೆ ಏನಿಲ್ಲ. ನನಗೆ ಗೊತ್ತೈತೆ ನಾನು ಎಂತೆಂಥವ್ರನ್ನ ಹೆಂಗೆ ಇಟ್ಕೋಬೇಕು, ಹೆಂಗೆ ಮಾತಾಡಬೇಕು, ಹೆಂಗಿರಬೇಕು, ಯಾವ ಟೈಮಿನಾಗ ಹೆಂಗಿರಬೇಕು ಅಂಥೇಳಿ ನಾನು ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡಿಕೊಂಡು ಇದ್ದೀನಿ. ಭಾಳ ಚೆನ್ನಾಗಿ ನಾನು ಅಬ್ಸರ್ವ್ ಮಾಡ್ತಾಯಿದ್ದೀನಿ. ನೋಡು, ನೀವೆಲ್ಲ ಏನು ಅಂದ್ಕೊಂಡಿದ್ದೀರಾ? ನಿಮ್ಮ ಜೀವಿತಾಗೆ ಏನು ಅನ್ನಿಸ್ತೈತೆ, ಇವನು ಮೊದಲು ನಾನು ಏನಂದ್ರು ಅನ್ನಿಸ್ಕೊಬಿಡ್ತಾನೆ, ನಾನು ಏನಂದ್ರು ಕೇಳ್ತಾನೆ ಅಂತ ಅನ್ಕೊಬಿಟ್ಟವ್ರು. ನಾನು ಅವೆಲ್ಲ ಕೇಳಲ್ಲ. ಫೋನ್ ಇಡು ಫಸ್ಟು. ಯಾರಲ್ಲ ಪಾಪ ಫೋನ್ ಮಾಡಿರೋದು? ಅವರೇ ಕಣಪ್ಪ, ಬಿಡು, ಕಟ್ ಮಾಡಿದೆ. ಕಟ್ ಮಾಡ್ತೀನಿ. ಏನು ಸುಮ್ಮನೆ ಡೈವರ್ಸ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆಸ್ತಿ ಸಿಗುತ್ತೆ ಅಂತೇಳಿ ಆಸ್ತಿ ತಗೊಳೋನಂತ ಡೈವರ್ಸ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಅದು ಹೆಂಗೆ ಸಿಗುತ್ತೆ ಅವ್ರಿಗೆ? ಅದೆಲ್ಲ ಗೊತ್ತಿಲ್ಲ, ಸುಮ್ಮನಿರು. ಎಲ್ಲನ ಇವಾಗ ಹೊಲ ಎಲ್ಲನ ಸಿಕ್ಬಿಡುತ್ತೆ ಅಂತ ತಿಳ್ಕೊಬಿಟ್ಟವ್ರೆ. ಅದು ಬೇರೆ ವಿಚಾರ, ಅದೆಲ್ಲ ಇವ್ರಿಗೆ ಏನು ಗೊತ್ತು? ನೋಡಿದ್ರಲ್ಲ ವೀಕ್ಷಕರೇ, ಡೈವರ್ಸ್ ಕೊಟ್ಟರೆ ನಮಗೆ ಹೊಲ ಮನೆ ಸಿಗುತ್ತೆ ಅಂತ ಅನ್ಕೊಬಿಟ್ಟವ್ರೆ. ಆದರೆ ಅದ್ರ ಕಥೆನೇ ಬೇರೆ. ಇವತ್ತು ಹೇಳ್ತಾ ಇದ್ದೀನಿ, ನಿಮ್ಗೆ ಯಾರಿಗೂ ಗೊತ್ತಿರಲಿಲ್ಲ. ನಾನು ಹಿಂಗೆ ಅಂತಂದರೆ, ಇವಾಗ ನಮ್ಮ ಅಮ್ಮ ಐತಲ್ಲ, ಇಲ್ಲಿರೋ ಅಮ್ಮಯ್ಯ, ಈ ಅಮ್ಮರ ತಂಗಿ ಮಗ ನಾನು. ತಂಗಿ ಮಗ. ಇವ್ರಿಗೆ ಗಂಡು ಮಕ್ಕಳಿಲ್ಲ ಅಂಥೇಳಿ ಕರ್ಕೊಂಬಂದು ಚಿಕ್ಕ ಹುಡುಗನಾಗಿಂದಲೇ ಇವರೇ ಸಾಕೊಂಡಿದ್ದಾರೆ. ಅದಕ್ಕೇ ಇವ್ರದ್ದು ಇವಾಗ ಇವ್ರಿಗೆ ಬರಲ್ಲ. ಇವ್ರಿಗೆ ಹೆಂಗೆ ಬರುತ್ತೆ? ಎಲ್ಲ ಅಡ್ರೆಸ್ ಎಲ್ಲ ನಂದು ನಮ್ಮೂರಿಂದ ಐತೆ.
ಪ್ರತಿಯೊಂದು ಎಲ್ಲ ನಮ್ಮೂರಿಂದ ಐತೆ. ಇದರಲ್ಲಿ ನನಗೆ ಯಾವುದೇ ಆಸ್ತಿ ಅಧಿಕಾರ ಇಲ್ಲ. ಆಸ್ತಿ ಅಧಿಕಾರ ಭಾಗ ಮಾಡೋ ಅಂಥದ್ದಿಲ್ಲ. ಅವರೇನು ಅಂದ್ಕೊಂಡವ್ರೆ ಎಲ್ಲ ಅಧಿಕಾರ ಐತೆ, ಬರುತ್ತೆ, ಅಪ್ಪನ ಸೊತ್ತು ಎಲ್ಲೂ ಹೋಗಲ್ಲ ಅಂತ ತಿಳ್ಕೊಬಿಟ್ಟವ್ರೆ. ಅದು ಗೊತ್ತಿಲ್ಲ ಅವ್ರಿಗೆ. ನಾನು ಅವ್ರ ನಮ್ಮ ಚಿಕ್ಕಮ್ಮನ ಮಗ ನಾನು ಅಂತ. ಹಂಗೆ ಅನ್ಕೊಂಬಕ್ಕೆ ಹೋಗ್ಬೇಡ, ನಾವು ಯಾವತ್ತೂ ಅನ್ಕೊಂಡೇ ಇಲ್ಲ. ನಮ್ಮ ಸ್ವಂತ ಮಗ ಅಂತ ಹೇಳಿ ನೋಡ್ಕೊಂಡಿರೋದು. ನಮ್ಮಮ್ಮ ಐತಲ್ಲ ತಂಗಿ ಮಗ, ನಮ್ಮಮ್ಮ ಹಿಂಗೆ ಹುಷಾರಿಲ್ದಲೇ ಹೆರಿಗೆ ಟೈಮಲ್ಲಿ ನಮ್ಮಮ್ಮನೂ ತೀರ್ಕೊಬಿಡ್ತು. ಅದಕ್ಕೋಸ್ಕರ ಇವಾಗ ಇವ್ರಿಗೂ ಗಂಡು ಮಕ್ಕಳಿಲ್ಲ, ಇವಕ್ಕ ನೋಡಿದ್ರೆ ಹಿಂಗೆ ಅಂತೇಳಿ ನಮ್ಮಮ್ಮ ದೊಡ್ಡ ಮನ್ಸು ಮಾಡಿ ನನ್ನ ಕರ್ಕೊಂಬಂದು ಸಾಕೊಂತು. ಸಾಕಿ 4 ಅಕ್ಷರ ವಿದ್ಯೆ ಕಲಿಸಿ ಚೆನ್ನಾಗಿ ನೋಡ್ಕೊಂಡೈತಿ. ಇವತ್ತು ಇಲ್ಲ ಅಂತ ಅಲ್ಲ, ಆದರೆ ಅಷ್ಟು ಗೊತ್ತಿಲ್ಲ ಅವ್ರಿಗೆ ಇದೆಲ್ಲನ. ಗೊತ್ತಿಲ್ವಲ್ಲ, ಅದಕ್ಕೆ ಅದು ಇದು ಮಾತಾಡ್ತಾರೆ. ಗೊತ್ತಿದ್ರೆ ಹಿಂಗೆಲ್ಲ ಮಾತಾಡ್ತಾ ಇರಲಿಲ್ಲ ಕಣಪ್ಪ, ಸುಮ್ಮನಾಗ್ಬಿಡೋರು. ಗೊತ್ತಿಲ್ಲದಕ್ಕೆ ಹಂಗೆ ಮಾತಾಡ್ತಾ ಇರೋದು ನಮ್ಮ ಬಗ್ಗೆ. ಗೊತ್ತಾಗುತ್ತೆ ಹೇಳ್ಪಪ್ಪ, ನಿನ್ನ ಹೆಸ್ರನಾಗ ಏನೇನೈತೆ ಅಂತ. ಇದೊಂದು ಹೊಲ ಮನೆಯಲ್ಲನ ಇವನ ಹೆಸ್ರನಾಗ ಐತೆ ಅಂತ ತಿಳ್ಕೊಬಿಟ್ಟವಳೆ. ಅದು ಗೊತ್ತಿಲ್ಲ. ನೀನು ಅಯ್ಯಮ್ಮನ ಮಗ ಅಂತ, ನಾನು ಅಯ್ಯಮ್ಮನ ಮಗ ಅಂತ ಗೊತ್ತೇ ಇಲ್ಲ. ಅಯ್ಯೋ ದೇವ್ರೆ, ಗೊತ್ತಿದ್ದಿದ್ರೆ ಎಲ್ಲನ ಮಾತಾಡೋಕ್ಕೆ ಹೋಗ್ತಿರ್ಲಿಲ್ಲ ನಾನು. ಇವಾಗ ಏನು ಹಂಗೆ ನೋಡಬೇಕು. ಯಪ್ಪ 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 ಯಪ್ಪ, ಅವಳ ಜೀವಿತ ಇನ್ನೂ ಜಾಸ್ತಿ ಮಾತಾಡೋದು ಕಲ್ತವಳೆ. ನಾನು ಹೇಳಿದ್ದೀನಿ. ಹೋಗು. ಯಪ್ಪ 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 ಯಪ್ಪ, ಎಂತೆಂಥ ಜನಗಳಿರ್ತಾರೆ, ಬರೀ ದುಡ್ಡು ಕಾಸಿಗೆ ಆಸೆ ಪಡ್ತಾ ಇರ್ತಾರಲ್ಲ ಅನಿಸುತ್ತೆ ನೆನೆಸ್ಕೊಂಡ್ರೆ. ಹ್ಞೂನಪ್ಪ, ಜಾಸ್ತಿ ಇವಾಗ ದುಡ್ಡು 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 ಅಂಬೋದೇನಿ. ಯಾತಿಲ್ಲ ಹೇಳಿ, ನಿಮ್ಮ ಅಪ್ಪ ಇರ್ದೇನಲ್ಲಿ, ನಿಮ್ಮ ಅಮ್ಮಂದು ಯಾತಿಲ್ಲ, ಏನಿಲ್ಲ, ಎಲ್ಲ ಇಟ್ಟು ಮನೆ ಇತ್ತದು ಯಾರ ಕೈ ಇದ್ದಂಗೆ ಮಾರಿದ್ಲು, ಏನು ಮಾಲ ಇಲ್ಲ. ಇವಾಗ ಜಾಸ್ತಿ ಇವಾಗೇನಷ್ಟು ನಿನಗೆ ಇದಾಗಲ್ಲ. ಸುಮ್ಮನೆ ಏನಕ್ಕೆ ಇವಾಗ ಸುಮ್ಮನಿರು. ಅವ್ರು ಬಂದು ಕೂತ್ಕೊಂಡು ಕೇಳಿದಾಗ ಮಾತಾಡಿದಾಗ ಹೇಳೋಕ್ಕಾಗುತ್ತೆ. ಹಿಂಗಲ್ಲ ಅಂದ್ರೆ ಹಂಗೆ, ಹಿಂಗಲ್ಲ ಅಂದ್ರೆ ಹಂಗೆ ಅಂತೇಳಿ ಹೇಳೋಕ್ಕಾಗುತ್ತೆ. ನೋಡೋಣ, ಸ್ವಲ್ಪ ದಿನ ಸುಧಾರಿಸ್ಬೇಕು. ಯಾವುದೇ ಆಗಲಿ 1-2 ದಿನ ಸುಧಾರಿಸಿದ್ರೆ ತಾನಾಗುತ್ತೆ. ನಾನೇ ಡೈವರ್ಸ್ ಕೊಡ್ತೀನಿ ಅಂತ ಹೇಳಿಲ್ಲ, ಅವರೇ ಎಲ್ಲ ಮಾತಾಡ್ಕೊಂಡಿರೋದನ್ನ ನೋಡಿದ್ದೀನಿ. ನಾನಿಷ್ಟು ಒಳ್ಳೆ ತಂದಿಂದ ಇಟ್ಕೊಂಡು ಚೆನ್ನಾಗಿ ನೋಡ್ಕೋಬೇಕು ಅಂತ ಅಂದ್ಕೊಂಡಂಗೆಲ್ಲನ ಬರೀ ಇಂಥ ಮಾಡೋದು. ಹೋಗು, ಫುಲ್ ಬೇಜಾರಾಗುತ್ತೆ ನೆನೆಸ್ಕೊಂಡ್ರೆ. ನೆನೆಸ್ಕೋಬೇಡ ಬಿಡಪ್ಪ, ಹೋದ್ರು ಹೋಗ್ಲಿ. ನಿನ್ನ ಹೆಸ್ರನಾಗ ಯಾತು ಇಲ್ವಲ್ಲ, ಇನ್ನೇನು ತಲೆ ಕೆಡಿಸ್ಕೋಬೇಡ. ನನ್ನ ಹೆಸ್ರಿನಾಗೈತೆ, ನಾನು ಸ್ವಂತ ಮಗ ಅಂತ ತಿಳ್ಕೊಬಿಟ್ಟವಳು ಅವಳು. ಇದೆಲ್ಲ ನಾವಳಿಗೆ ಗೊತ್ತಿಲ್ಲ ಮ್ಯಾಟ್ರು. ನಾವು ಕರ್ಕೊಂಬಂದು ಸಾಕಿರೋದು ಏನು ಎತ್ತ ಅದೆಲ್ಲ ಹೇಳೋಣ ಅಂತ ಅನ್ಕೊಂತಿದ್ದೆ ಅವಳ ಹತ್ರ. ಆದರೆ ಬಿಡು ಅಂತೇಳಿ ಸುಮ್ಮನಾಗ್ಬಿಟ್ಟೆ. ಏನು ಮಾಡೋದು, ಅವಳ ಬುದ್ಧಿ ಒಳ್ಳೆಯದಲ್ಲ, ಒಳ್ಳೆ ಬುದ್ಧಿ ಇಲ್ಲ ಅವಳ ಹತ್ರ. ಎಲ್ಲ ಅರ್ಧ ಭಾಗ ತೆಗಿಸ್ತೀವಿ ಅಂತ ಹೇಳ್ತಾ ಇದ್ದಾರಲ್ಲ, ಏನು ಅರ್ಧ ಭಾಗ ತೆಗಿಸ್ತಾರೆ, ಏನು ಮಾಡ್ತಾರೆ, ಏನು ಎತ್ತ? ಅಯ್ಯೋ ದೇವ್ರೆ. ನೋಡೋಣ ಯಾವ ಬುದ್ಧಿ ಕಲ್ತ್ಕೊಂತಾಳೆ ಅಂತ. ಡೈವರ್ಸ್ ಕೊಟ್ಟರು ಬರೋದು ಯಾತದು ಇಲ್ಲ. ಏನೋ ಕೆಲಸದಾಗ ಒಂದಿಟ್ಟು ಸಂಬಳ, ಕೆಲಸದಾಗ ಏನಂತ ಏನೊಂದಿಟ್ಟು ಸಂಬಳ ಕೊಡ್ಬೋದೇ ಹೊರ್ತನು ಅಷ್ಟೇ. ಇನ್ನೇನು ಯಾತೋ ಇವಾಗ ಅವರಿಂದ ನಮಗೇನು ಬರೋ ಅಂಥದ್ದೇನಿಲ್ಲ ಅಷ್ಟೇ. ಸುಮ್ಮನೆ ನೋಡ್ಬೇಕಷ್ಟೇ ಕಣಪ್ಪ. ಇವಾಗ ಅಮ್ಮ ಇನ್ನೂ ಇವರು ಎಲ್ಗೋದ್ರು? ಅದೇ ಸಂಬಳ ದುಡ್ಡನ್ನ ಗೀಟ ಕೇಳ್ತಾರೆ, ಕೊಡೋದು ಬಿಸಾಕೋದು ಅಷ್ಟೇ. ನನ್ನ ಹೆಸ್ರನಾಗ ಐತೆ, ಎಲ್ಲ ನಮಗೆ ಬರುತ್ತೆ ಅಂತ ಅಂದ್ಕೊಂಡವ್ರೆ. ನಾನು ದತ್ತು ಮಗು ತಂದು ಸಾಕೊಂಡಿರೋದು ಅಂಬೋದು ಗೊತ್ತಿಲ್ಲ. ಗೊತ್ತಿದ್ದಿದ್ರೆ ಅವರು ಏನು ಬೇಕಾದ್ರೂ ಮಾಡೋರು ಇಷ್ಟೊತ್ತಿಗೆ. ಗೊತ್ತಿಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಜೀವಿತ ಆಸ್ತಿ ಎಲ್ಲನೂ ನನ್ನ ಹೆಸ್ರಿನಾಗೈತೆ, ನನಗೆ ಬರುತ್ತೆ ಅಂತ ಅಂದ್ಕೊಂಡವಳೆ. ನಾನು ದತ್ತು ಮಗ, ನಮ್ಮಮ್ಮ ತಗೊಂಬಂದು ಸಾಕೊಂಡಿರೋದು. ನಮ್ಮಮ್ಮ ಐತಲ್ಲ, ಅವ್ರ ತಂಗಿ ಮಗ ನಾನು. ಚಿಕ್ಕವನಿದ್ದಾಗಲೇ ತಗೊಂಬಂದು ಸಾಕೊಂಡೈತೆ. ನನಗೆ ಅಲ್ಲಿ ಹೋಗೋ ಅಭ್ಯಾಸ ಇಲ್ಲ, ಇಲ್ಲೇ ಇದ್ದೀನಿ. ನನ್ನ ಸ್ವಂತ ಮಗನಿಗಿನ್ನ ಹೆಚ್ಚಾಗಿ ಚೆನ್ನಾಗಿ ನೋಡ್ಕೊತಾರೆ, ತುಂಬ ಚೆನ್ನಾಗಿ ನೋಡ್ಕೊತಾರೆ. ನೋಡ್ತಾ ಇರಿ, ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.